ಬ್ರೇಕ್ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಬೊಂಬಾಟ್ ಭೋಜನ ಕಾರ್ಯಕ್ರಮದ ವಿಶೇಷ ಕೈರುಚಿಗೆ ಸ್ವಾಗತ. ವಿಶೇಷ ಕೈರುಚಿ ಯಾಕೆಂದರೆ ನಾವು ಮೈಸೂರಲ್ಲಿ ದಸರಾ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ನಮ್ಮ ಜೊತೆ ಇದ್ದಾರೆ ನವ್ಯ ಅವರು ಅದ್ಭುತವಾದಂಥ ನಟಿ. ಲಕುಮಿ ಧಾರಾವಾಹಿಯಲ್ಲಿ ನೀವೆಲ್ಲ ನೋಡಿದ್ದೀರಾ, ಅದ್ಭುತವಾಗಿ ನಟಿಸಿ ಆಕೆ ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್ ಅಂತ ಒಂದು ಅವಾರ್ಡ್ ಬೇರೆ ತಗೊಂಡು, ಬೆಸ್ಟ್ ಆಕ್ಟ್ರೆಸ್ ಅಂತ ಒಂದು ಅವಾರ್ಡ್ ಬೇರೆ ತಗೊಳ್ಳಿ, ಕರೆಕ್ಟಾ? ಓಕೆ. ಬೇರೆ ಯಾವ ಅವಾರ್ಡ್ ಬಂತು ಆ ರೋಲ್ಗೆ ಬೇರೆ ಅವಾರ್ಡ್ ಬಂತ? ನಾನು ನೋಡಿದಾಗ ಒಂದು ಬಂದಿದ್ದೆ ಬಿಗ್ 92.7 FM ದೇನೋ ಬಂತ. ವೆರಿ ಗುಡ್. ಎನಿವೆ ಭಾಳ ಖುಷಿ ಆಯಿತು ಇವರು ಮೈಸೂರಿನವರು ಅಂತ ಕೇಳಿ. ಹೌದು ನವ್ಯ, ನೀವು ಚಿಕ್ಕ ಹುಡುಗರಾಗಿದ್ದಾಗ ಬೊಂಬೆ ಇಡ್ತಿದ್ರ ಮನೇಲಿ? ನಮ್ಮ ಮನೇಲಿ ಇರ್ತಿರ್ಲಿಲ್ಲ, ಬಟ್ ನನ್ನ ಕಸಿನ್ಸ್ ಮನೆ, ಫ್ರೆಂಡ್ಸ್ ಮನೆಯಲ್ಲ ಇಡೋರು. ಅವ್ರ ಮನೆಗೆ ಬೊಂಬೆ ಬಗ್ಗೆ ತಿಂತೀರಾ? 9 days ಫುಲ್ ವೆರೈಟಿ ಸ್ವೀಟ್ಸ್, ವೆರೈಟಿ ಅಡುಗೆಗಳು ಮಾಡ್ತಿದ್ರಾ? ವಂಡರ್ಫುಲ್. ಓಕೆ, ಈಗ ನಾನು ನಿಮಗೋಸ್ಕರ ಸ್ಪೆಷಲ್ ಆಗಿ ಈ ಚಿಕನೇ ಚಾವಲ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಓಕೆ, ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಓಕೆ, ಲೆಸನ್ ನಂಬರ್ 2, ಅವ್ರ ಮೇಲೆ ಒಂದು ಪಾತ್ರೆ ಇಡಬೇಕು. ಈ ಪಾತ್ರೆ ಬಿಸಿ ಆಗಬೇಕು ಸ್ವಲ್ಪ. ಇದಕ್ಕೆ ಒಂಚೂರು ತುಪ್ಪ ಹಾಕೋಣ. ನಾಲ್ಕು ಟೇಬಲ್ ಸ್ಪೂನ್ ತುಪ್ಪ ಸಾಕಾ? ಸಾಕು. ಯಾವುದು ಜಾಸ್ತಿ ಮಾಡಬಾರ್ದು. ಟೂ ಮಚ್ ಇಸ್ ಟೂ ಬ್ಯಾಡ್. ಟೇಕ್ ಇಟ್ ಫ್ರಮ್ ಮೀ ಲ್ಯಾಡ್. ಇಫ್ ಯು ಬ್ಲೋ ಅ ಬೆಲೂನ್ ಇಟ್ ಬಿಕಮ್ಸ್ ಬಿಗ್ ಆ್ಯಂಡ್ ರೌಂಡ್. ಇಫ್ ಯು ಬ್ಲೋ ಇಟ್ ಮೋರ್ ಇಟ್ ವಿಲ್ ಬರ್ಸ್ಟ್ ವಿತ್ ಎ ಸೌಂಡ್. ಟೂ ಮಚ್ ಇಸ್ ಟೂ ಬ್ಯಾಡ್. ಎಷ್ಟು ಬೇಕು ಅಷ್ಟು ಹಾಕ್ಬೇಕು. ಓಕೆ, ಎನಿವೆ ಇದು ಆಗಿದೆ. ಈಗ ಇದಕ್ಕೆ ಪೈನಾಪಲ್ ಹಾಕಿ. ನಾನು ಇದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊತೀನಿ. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಕಿವಿ ಮಾತು. ಏನು ಆರಾಮಾಗಿ ಹಾಡು ಹೇಳ್ಕೊಂಡು ಓಡಾಡ್ತಿದ್ದೀರಲ್ಲ, ಆಫೀಸ್ಗೆ ಹೋಗಲ್ವಾ? ಟೈಮ್ ಆಯ್ತು. ಇನ್ನೂ 3 days ರಜಾ ನನಗೆ. ಯಾಕೆ? ನಮ್ಮ ಬಾಸ್ ಹೆಂಡತಿಗೆ ಯೂರಿನ್ ಇನ್ಫೆಕ್ಷನ್ ಆಗ್ಬಿಟ್ಟಿದೆ. ಶೀ ಈಸ್ ಸಫರಿಂಗ್. ಹಂಗಾಗಿ ಅವಳು ನೋಡ್ಕೋಬೇಕು ಅಂತ ನಮ್ಮ ಬಾಸ್ ಆಫೀಸಿಗೆ ಬರಲ್ಲ. ಆಫೀಸಿಗೆ ಬರ್ತಾ ಇದ್ರೆ ನಮಗೆ ಕೆಲಸ ಇಲ್ಲ. ನೀವು ಬೇಗ ಆಫೀಸ್ಗೆ ಹೋಗೋ ಹಂಗೆ ನಾನು ಮಾಡ್ತೀನಿ ಈಗ. ಏನು? ಇಲ್ಲ, ಯೂರಿನ್ ಇನ್ಫೆಕ್ಷನ್ ಆಗಿದ್ರೆ ಕಪ್ಪು ದ್ರಾಕ್ಷಿ ಇರುತ್ತಲ್ಲ, ಅದನ್ನ ತಿಂತಾ ಇದ್ರೆ ಬೇಗ ಕಡಿಮೆ ಆಗುತ್ತೆ. ಅವ್ರಿಗೆ ಹೇಳಿ. ಹೇಳು ಅಂತೀಯಾ? ಹೇಳ್ಬಿಟ್ರೆ ವಾಪಸ್ ಆಫೀಸಿಗೆ ಬಂದ್ಬಿಡ್ತಾನೆ ಕಣೆ ಅವನು. ಬರ್ಲಿರಿ, ಪಾಪ ಅವ್ರಿಗೆ ಹುಷಾರಾಗ್ಲಿ ಬೇಗ. ಹಲೋ ಸರ್, ನಮಸ್ಕಾರ ಸರ್. ಹಾಂ ಸರ್, ನಿಮ್ಮ ವೈಫ್ಗೆ ಇಮ್ಮಿಡಿಯೇಟಾಗಿ ಕಪ್ಪು ದ್ರಾಕ್ಷಿ ತಿನ್ನಿಸೋದು ಶುರು ಮಾಡಿ ಸರ್. ಅಲ್ಲಲ್ಲ, ನನ್ನ ವೈಫ್ ಹೇಳಿದ್ಲು ಕಪ್ಪು ದ್ರಾಕ್ಷಿ ತಿಂತಾ ಇದ್ದರೆ ಯೂರಿನ್ ಇನ್ಫೆಕ್ಷನ್ನು ಕಮ್ಮಿ ಆಗುತ್ತಂತೆ. ಪಾಪ ತುಂಬ ಸಫರ್ ಮಾಡ್ತಾ ಇದ್ದಾರಲ್ಲ ಸರ್. ಹಾಂ, ಓಕೆ ಸರ್, ಥ್ಯಾಂಕ್ ಯು ಸರ್. ನೀವು ಕೇಳಿಸ್ಕೊಂಡ್ರಲ್ಲ, ಯೂರಿನ್ ಇನ್ಫೆಕ್ಷನ್ ಆದರೆ ಟೆನ್ಷನ್ನೇ ಮಾಡ್ಕೋಬೇಡಿ. ದಿನ 2 3 ಕಪ್ಪು ದ್ರಾಕ್ಷಿ ತಿಂತಾ ಇರಿ, ಯೂರಿನ್ ಇನ್ಫೆಕ್ಷನ್ ಕಮ್ಮಿ ಆಗಿಬಿಡುತ್ತೆ. ಕಿವಿ ಮಾತು ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಬೊಂಬಾಟ್ ಭೋಜನ ಕಾರ್ಯಕ್ರಮದ ಇವತ್ತಿನ ಸ್ಪೆಷಲ್ ಕೈರುಚಿಗೆ ಸ್ವಾಗತ. ದಸರಾ ಆಚರಿಸ್ತಾ ಇದ್ದೀವಿ ಮೈಸೂರಲ್ಲಿ. ನನ್ನ ಜೊತೆ ಇದ್ದಾರೆ ನವ್ಯ ಜೊತೆ ನಾನು ಅವ್ರಿಗೋಸ್ಕರ ಸ್ಪೆಷಲ್ ಆಗಿ ಈ ಚಿಕನೇ ಚಾವಲ್ ಮಾಡ್ಕೊಡ್ತಾ ಇದ್ದೀನಿ. ಓಕೆ, ಇದು ಚೆನ್ನಾಗಿ ಹುರಿದಿದ್ದೀನಿ. ಈಗ ಇದಕ್ಕೆ ಸಕ್ಕರೆ ಹಾಕೋಣ. ಸಕ್ಕರೆ ಚೆನ್ನಾಗಿದೆ ಕರಗಬೇಕು. ಸ್ವೀಟ್ ಗೀಟ್ ಮಾಡ್ತೀರಾ? ಹಾಂ, ತಿಂತೀರಾ? ತಿಂತೀನಿ, ಮಾಡಲ್ಲ. ತಿಂತೀನಿ. ದಟ್ಸ್ ಅ ನೈಸ್ ಲೈನ್. ಐ ವಿಶ್ ಐ ಕ್ಯಾನ್ ಸೇ ದಟ್. ಸೊ ಈಗ ಮಾಡ್ತಿರೋದು ಬರೀ ಲಕುಮಿ ಒಂದೇನಾ? ಹಾಂ. ಹೌ ಇಸ್ ದಿ ಎಕ್ಸ್ಪೀರಿಯನ್ಸ್ ಇನ್ ಲಕುಮಿ? ಟೆಲ್ ಮಿ. ಇಟ್ಸ್ ನೈಸ್, ವೆರಿ ಗುಡ್. ಇಟ್ಸ್ ದಿ ಟಾಪ್ ರೇಟೆಡ್ ಸೀರಿಯಲ್ ಅಲ್ವಾ ಇವಾಗ? ಆ್ಯಕ್ಚುಲಿ ಇವರ ಫ್ಯಾನ್ ಫಾಲೋಯಿಂಗ್ ಭಾಳ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದೆ. ಓಕೆ, ಈಗ ಇದಕ್ಕೇನು ಮಾಡೋಣ, ಅಕ್ಕಿ ಹಾಕೋಣ. ಓಕೆ, ನೆನೆಸಿರುವ ಬಾಸುಮತಿ ರೈಸು. ಹಾಲು ಹಾಕೋಣ.
1 ಕಪ್ ಹಾಲು, 1 ಕಪ್ಪು ನೀರು. ನಾನು 1 ಕಪ್ಪು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ, 1:2 ಲೆಕ್ಕದಲ್ಲಿ ಹಾಕ್ತಾಯಿದ್ದೀನಿ. ಓಕೆ, ಇದು ಚೆನ್ನಾಗಿ ಕುದಿಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕ್.